ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತೇನಂತಂದರೆ ಬೇಸಿಕ್ಲಿ ಬಂದು ಒಂದು ಎನ್ಹ್ಯಾನ್ಸ್ಮೆಂಟ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಅಂತ ಮಾಡ್ತಿರೋಂಥ ವಿಡಿಯೋ. ಓಕೆ, ಸೊ ಟಾರ್ಗೆಟ್ ಬಂದು ಗೈಸ್ 200 ಸಬ್ಸ್ಕ್ರೈಬರ್ಸ್ ಇದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸೊ ಏನಂತಂದರೆ ಇವತ್ತು ಪ್ರಾಡಕ್ಟ್ ಬಂದು ಲಿಕ್ವಿಮಾಲಿ ಫ್ಯೂಯಲ್ ಶೂಟರ್ ಅಂತ. ಸೊ ಇದನ್ನು ಯೂಶ್ವಲಿ ಬಂದು ಸ್ವಲ್ಪ ಓಲ್ಡ್ ವೆಹಿಕಲ್ಸ್ಗೆ, ಆಮೇಲೆ ಬಂದು ಪೆಟ್ರೋಲ್ ಇಂಪ್ಯೂರ್ ಇದ್ದರೆ ಅಥವಾ ಪೆಟ್ರೋಲಿಂದು ಏನಾದರೂ ಪ್ರಾಬ್ಲಮ್ಸ್ ಆಗಿದ್ದರೆ ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಆ್ಯಂಡ್ ಇದು ವೆರಿ ಶಾರ್ಟ್ ಟರ್ಮ್ ಸೊಲ್ಯೂಷನ್. ಏನಂತಂದರೆ ನಾನು ಅದನ್ನ ಪ್ರಾಡಕ್ಟ್ನ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿದ್ರೆ ಅದರದ್ದು ಏನೋ ಎಫೆಕ್ಟ್ಸ್ ಏನಿದೆ ಅದು ಹೋಗಿಬಿಡುತ್ತೆ. ಸೊ ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೆ ಮಾತ್ರ ಅಥವಾ ಪ್ರಾಡಕ್ಟ್ ವೆಹಿಕಲಲ್ಲಿ ಇದ್ದಾಗ ಮಾತ್ರ ಅದು ಎಫೆಕ್ಟ್ ಕೊಡುವಂಥದ್ದು. ಸೊ ಲಿಕ್ವಿಮಾಲಿ ಇದು ಹಾಕಬೇಕು ಅಂತಂದರೆ ಫ್ಯೂಯಲ್ ಬಂದು 10 ಲೀಟರ್ಸ್ ಮೇಲಿರಬೇಕು. ಸೊ ಫ್ಯೂಯಲ್ ಅಪ್ ಮಾಡಿಸ್ಕೊಳ್ಳೋಣ. ಆಮೇಲಿಂದ ಹಾಕಿ 10 ಕಿಲೋಮೀಟರ್ಸ್ ಮಿನಿಮಮ್ ಓಡಿಸ್ಬೇಕು. ಆಮೇಲಿಂದನೇ ಅದರದ್ದು ಎಫೆಕ್ಟ್ಸು ಗೊತ್ತಾಗೋದು. ಸೊ ಬನ್ನಿ ಫ್ಯೂಯಲ್ ಅಪ್ ಮಾಡಿಸ್ಕೊಳ್ಳೋಣ. ಸೊ ಶೆಲ್ಲಲ್ಲಿ ಮಾಡಿಸ್ಕೊಳ್ಳೋಣ, ಬೇರೆ ಕಡೆ ಬೇಡ. ಡೈರೆಕ್ಟ್ ಇವಾಗ ಶೆಲ್ಲಿಗೆ ಹೋಗೋಣ. ಫ್ಯೂಯಲ್ ಮಾಡಿಸ್ಕೊಂಡು ಹೇಗಿರುತ್ತೆ ಎಫೆಕ್ಟ್ಸ್ ಅಂತ ನೋಡೋಣ. ಓಕೆ, ಸೊ ಫಾಗ್ ಲೈಟ್ ಹಾಕಾದ್ಮೇಲೆ ಸೆನ್ಸರ್ ಯಾಕೋ ವರ್ಕ್ ಆಗ್ತಿಲ್ಲ. ಗೊತ್ತಿಲ್ಲ ಏನಾಗಿದೆ ಸೆನ್ಸರ್ಗೆ ಅಂತ. ನೋಡೋಣ, ಅದನ್ನು ಚೆಕ್ ಮಾಡೋಣ. ಇವಾಗ ಫ್ಯೂಯಲ್ ಅಪ್ ಆದಮೇಲೆ ಗೊತ್ತಾಗುತ್ತೆ. ಹೇಗೋ ಬರಲಿಲ್ಲ ಅಂತಂದರೆ ಇಲ್ಲೇ ಇದೆ ಶೋರೂಮ್. ಭಾರಿ ಸೆಕೆ ಇದೆ ಗುರು. ಫೆಬ್ರವರಿಲಿ ಈ ಥರ ಸೆಕೆ ಹೊಡಿತಾ ಇದೆ. ನೆಕ್ಸ್ಟ್ ಹೇಗಿರುತ್ತೆ ಅಂತ. ಓಕೆ, ರಾಂಗ್ ವೇಲೆಲ್ಲ ಹೋಗಬೇಡ್ರಪ್ಪ. ನಾನೇನೋ ಆಪ್ಷನ್ ಇಲ್ಲ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಇನ್ನೊಂಚೂರು ಮುಂದೆ ಹೋದರೆ ಶೆಲ್ ಸಿಗುತ್ತೆ. ಫ್ಯೂಯಲ್ ಅಪ್ ಮಾಡಿಸ್ಕೊಂಡು ಶೂಟರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಜನ ಕಡಿಮೆ ಇದ್ದಾರೆ. ಫ್ಯೂಯಲ್ ಅಪ್ ಮಾಡಿಸ್ಕೊಳ್ಳೋಣ. ಓಕೆ, ಫ್ಯೂಯಲ್ ಅಪ್ ಆಗಿದೆ. ಸೊ ಫ್ಯೂಯಲ್ ಅಪ್ ಆಗಿದೆ. ಈಗ ಬಂದು ಲಿಕ್ವಿಮಾಲಿನ ಹಾಕ್ಬಿಟ್ಟು ತೋರಿಸ್ತೀನಿ ಹೇಗಿದಾಗುತ್ತೆ ಅಂತ. ನೋಡೋಣ ಹೇಗಿರುತ್ತೆ ಅಂತ. ಓಕೆ, ಫಿಟ್ಮೆಂಟ್ ಆಮೇಲೆ ಮಾಡ್ಕೊಳ್ಳೋಣ.
ಫಿಟ್ಮೆಂಟ್ ಬಂದು ಯಾವ ರೀತಿ ಇರುತ್ತೆ ಫಿಟ್ಟಿಂಗು ಏನು ಅಂತ ಅದೊಂಚೂರು. ಓಕೆ ಸೊ ಇದನ್ನೇ ನಾವು ಇವತ್ತು ಪೆಟ್ರೋಲ್ ಜೊತೆಗೆ ಯೂಸ್ ಮಾಡ್ತಿರೋದು, ಲಿಕ್ವಿಡ್ ಮೋಲಿ ಸ್ಪೀಡ್ ಅಡಿಕ್ಟಿವ್ ಶೂಟರ್ ಅಂತ. ಆಲ್ಮೋಸ್ಟ್ 420 ಇದೆ. ನಾವು ಆನ್ಲೈನ್ ಆರ್ಡ್ರ್ ಮಾಡಿದ್ದು. ಆಲ್ಮೋಸ್ಟ್ 400 ರೂಪೀಸ್ ಆಯಿತು. ಮಿಕ್ಸ್ ಮಾಡಿ ನೋಡೋಣ ಪೆಟ್ರೋಲ್ ಜೊತೆ. ಓಕೆ, ಸೊ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ ಯೂಸ್ ಮಾಡಿ. ಓಕೆ ಗೈಸ್, ಈಗ ಬಂದು ಏನಿದೆ ಸ್ಪೀಡ್ ಶೂಟರ್ನ ಹಾಕೋಣ. ಸೊ ಹಾಕೋ ಮುಂಚೆ ಪ್ರಾಡಕ್ಟ್ ಒಂದು ಸತಿ ನೋಡಿ. ಓಕೆ, ಈ ರೀತಿ ಇರುತ್ತೆ. ಇದರಲ್ಲಿ ತುಂಬ ಪ್ರಾಡಕ್ಟ್ಸ್ ಇದೆ. ಇದು ಬಂದು ಸ್ಪೀಡ್ ಅಡಿಟಿವ್ ಶೂಟರ್. ಓಕೆನಾ, ಓಪನ್ ಮಾಡೋಣ. ಓಕೆ, ಕಂಪ್ಲೀಟಾಗಿ ಹಾಕಬೇಕು. ಓಕೆ, ಆ ರೀತಿ ಒಂದು ಮಿನಿಟ್ ಬಿಟ್ಬಿಡೋಣ. ಸೊ ಅದು ಹೇಳ್ಕೊಳ್ಳಿ. ಸೊ ಇಷ್ಟೇ ಗೈಸ್. ಸೊ ಓಕೆ, ಸೊ 10 ಲೀಟರ್ಸ್ ಮೇಲೆ ಇದ್ದಾಗ ಮಾತ್ರ ಇದನ್ನ ಯೂಸ್ ಮಾಡಬೇಕು. ಅದಕ್ಕಿಂತ ಕೆಳಗಿದ್ದಾಗ ನೀವು ಫಿಲ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಅಷ್ಟೇ ಗೈಸ್. ನಾನು ಒಂದು 10 ಕಿಲೋಮೀಟರ್ಸ್ ಓಡಿಸ್ಬಿಟ್ಟು ಆಮೇಲೆ ನಿಮಗೆ ಹೇಗಿತ್ತು ಅಂತ ಇದನ್ನ ಹೇಳ್ತೀನಿ. ಓಕೆ, ಸೊ ಏನಂದರೆ ಬೇಸಿಕ್ಲಿ ಬಂದು ಲಿಕ್ವಿಡ್ ಮೋಲಿದು ಫ್ಯೂಯಲ್ ಅಡಿಟಿವ್ ಶೂಟರ್ ಏನಿದೆ ಅದರಿಂದ ಕಂಬಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಯೂಶ್ವಲಿ ಇದು ಸ್ವಲ್ಪ ಓಡಿರೋಂಥ ಗಾಡಿಗಳಿಗೆ ಯೂಟಿಲೈಸ್ ಮಾಡ್ಕೋತಾರೆ. ಸೊ ನಾರ್ಮಲಿ ಸೂಪರ್ ಬೈಕ್ಸಲ್ಲೆಲ್ಲ ಆ್ಯಡ್ ಮಾಡ್ಕೋತಾರೆ. ಸೊ ಲಿಕ್ವಿಡ್ ಮೋಲಿ ಬಂದು ಜರ್ಮನಿ ಬ್ರ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಆಮೇಲೆ ಬಂದು ಎವ್ರಿ ಟೈಮ್ ಫುಲ್ ಟ್ಯಾಂಕ್ ಮಾಡಿಸಿದಾಗೆಲ್ಲ ಹಾಕ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಅದು ಅಷ್ಟು ಕಡಿಮೆ ಯೂಸ್ ಮಾಡ್ತಾರೆ. ಬಟ್ ಅದರದ್ದು ಏನಂದರೆ ಏನು ಇಂಜಿನ್ ಫ್ಲಶ್ ಮಾಡೋ ಅಂಥ ಪ್ರಾಡಕ್ಟ್ಸು ಜಾಸ್ತಿ ಯೂಟಿಲೈಸೇಷನ್ ಮಾಡ್ಕೋತಾರೆ ಜನ. ಸೊ ಇದರಲ್ಲೇನಪ್ಪ ಅಂತಂದರೆ ಈಗ ಯೂಸ್ ಮಾಡಿದ್ದೀನಿ. ನನಗೆ ಹೊಸ ವೆಹಿಕಲ್ ಆಮೇಲೆ ಬಂದು ಫ್ಯೂಯಲ್ ಫಿಲ್ಟರ್ ಇರುತ್ತೆ. ಸೊ ಅದರಲ್ಲಿ ಪ್ಯೂರಿಫೈ ಆಗಲಿ ನೀಟಾಗಿ. ಏನಿದೆ ಅಂತಂದರೆ ಹೊಸ ವೆಹಿಕಲಲ್ಲಿ ಡಸ್ಟ್ ಡಿಬ್ರಿ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಯೂಸ್ ಮಾಡಿದ್ದೀನಿ. ಸೊ ಪರ್ಫಾರ್ಮೆನ್ಸು ಜಾಸ್ತಿ ಆಗುತ್ತೆ. ಸೊ ನಾನು ಅಪ್ಡೇಟ್ ಮಾಡ್ತೀನಿ ಇದೇ ವಿಡಿಯೋದಲ್ಲೇ, ನಾನು ಎಂಡಿಗೆ ಹಾಕ್ತೀನಿ. ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಓಡಿಸಿದ್ದೀನಿ ವಿತ್ ಫ್ಯೂಯಲ್ ಶೂಟರ್. ಸೊ ಪರ್ಫಾರ್ಮೆನ್ಸು ಸ್ವಲ್ಪ ಚೆನ್ನಾಗಿದೆ. ಅಂದರೆ ಡೀಟೇಲಾಗಿ ಥಿಂಕ್ ಮಾಡಿ ನೋಡಿದ್ರೆ ಆವಾಗ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಅಂತ. ಹಾಗೆ ಗೊತ್ತಾಗಲ್ಲ. ಬಟ್ ಇಟ್ಸ್ ವರ್ತ್ ಇಟ್. ಅಂದರೆ ಆ ದುಡ್ಡು ಕೊಟ್ಟು ಯೂಸ್ ಮಾಡೋದಕ್ಕೆ ವರ್ತ್ ಇದೆ. ಬಟ್ ಎವ್ರಿ ಡೇ ನನ್ನ ಯೂಸ್ ಮಾಡ್ತೀಯಾ ಅಂತ ಕೇಳಿದ್ರೆ ನಾನು ಮಾಡಲ್ಲ. ಏಕೆಂದರೆ ಅಷ್ಟು ದುಡ್ಡು ಎಕ್ಸ್ಟ್ರಾ ಪೆಟ್ರೋಲ್ ರೇಟೇ ಜಾಸ್ತಿ ಇದೆ. ಅದು ಕೊಟ್ಟು ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಬೆಟರ್ ಇದೆ. ಓಕೆ, ಸೊ ಯಾರಾದರೂ ಹಳೆ ವೆಹಿಕಲ್ ಯೂಸ್ ಮಾಡ್ತಾಯಿದ್ದೀರಾ ಅಂತಂದರೆ ಒಂದು ಟೈಮ್ ಯೂಸ್ ಮಾಡಿ ಚೆಕ್ ಮಾಡ್ಕೋಬೋದು. ಬಿಕಾಸ್ ಅದರಿಂದ ಡಿಫ್ರೆನ್ಸ್ ತುಂಬ ಇರುತ್ತೆ. ಓಕೆ.